ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಚಡಚಣ ತಾಲೂಕಿನ ಕಡುಬು ಕಟಬರ ಜನಾಂಗದ ಜನರು ಅರುಣ ಶ್ರೀಖ್ಯಾತರ ಕೊಲೆಯನ್ನ ಖಂಡಿಸಿ ಮಾನ್ಯ ತಹಸೀಲ್ದಾರ್ ಸಂಜಯ್ ಇಂಗ್ಳೆ ಸಾಹೇಬರಿಗೆ ಮನವಿಯನ್ನ ಕೊಡುವುದರ ಮೂಲಕ ಇವರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಟಬು ಕಟಬರ ವಿಜಯಪುರ ಜಿಲ್ಲೆ ಉಪಾಧ್ಯಕ್ಷರಾದ ಮಹೇಶ್ ಶಿಂದೆ ಮಾತನಾಡಿದರು ಮತ್ತು ಕಡುಬು ಕಟಬರ ಚಡಚಣ ತಾಲೂಕಾ ಅಧ್ಯಕ್ಷರಾದ ದತ್ತು ಶಿಂದೆ ಮಾತನಾಡಿದರು. ಚೇತನ್ ಮಠ್ ಮಾತನಾಡಿದರು. ಸುಭಾಷ್ ಶಿಂದೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕುಬೇರ್ ಶಿಂದೆ, ನಾಗಪ್ಪ ಶಿಂದೆ, ಚಿದಾನಂದ್ ಶಿಂದೆ, ಹನುಮಂತ ಕ್ಷತ್ರಿ, ಸುನಿಲ್ ಕ್ಷತ್ರಿ, ರವಿ ಶಿಂದೆ, ಜಟಿಂಗರಾಯ ಕ್ಷತ್ರಿ, ಪತ್ರಕರ್ತರಾದ ಲಕ್ಷ್ಮಣ್ ಶಿಂದೆ ಮತ್ತು ಊರಿನ ಗಣ್ಯರು ಎಲ್ಲರೂ ಉಪಸ್ಥಿತರಿದ್ದರು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬಂಧುಗಳೇ, ಓಕೆ, ಮೊನ್ನೆ ದಿನಾಂಕ 9 ಜುಲೈ ಬೆಂಗಳೂರಿನಲ್ಲಿ ಒಂದು ಅಹಿತಕರ ಘಟನೆ ನಡೀತು. ಏನಪ್ಪಾ ಅಂತಂದ್ರ ಈ ಅಲೆಮಾರಿ ಜನಾಂಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಿಳ್ಳಿಕ್ಯಾತ್ ಸಮುದಾಯದ ಅಪ್ರಾಪ್ತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಆರೋಪಿಗಳ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ಅವರಲ್ಲಿ ವಿನಂತಿ. ಅಂಥ ದುರುಳರನ್ನ, ಅಂಥ ದೇಶದ್ರೋಹಿಗಳನ್ನ, ಅಂಥ ಸಮಾಜಕ್ಕೆ ಬೇಡವಾಗಿರ್ತಕ್ಕಂತಹ ನಾಲಾಯಕ್ ಜನರನ್ನ, ವಿಕೃತ ಕಾಮಿಗಳನ್ನ ಕೂಡಲೇ ಅವರನ್ನ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಬಂಧುಗಳೇ, ಕುಮಾರಿ ಅರುಣ ಕಿಳ್ಳಿಕ್ಯಾತರ್ ಬಹಳ ಬಡ ಕುಟುಂಬದವರಿವರು. ಇಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಂಡಿ ಅರ್ನಾಪುರ ಗ್ರಾಮದ ಹುಡುಗಿ. ಏನಾಗಿತ್ತು ವಿಷಯ, ಬಡತನ ಅವ್ರ ಮನೆಯಲ್ಲಿ ಕಿತ್ತಿತ್ತು. ಅಂಥ ಪರಿಸ್ಥಿತಿ ಒಳಗೆ ಗುಳೆ ಹೋಗುವ ಸಂದರ್ಭ ಬಂತು. ಅಂಥ ಪರಿಸ್ಥಿತಿ ಒಳಗೆ ಅವರು ಗುಳೆ ಹೋಗಿ ಯಾವುದೋ ಹೊಟ್ಟೆ ಉಪಜೀವನ ಮಾಡುವ ಸಲುವಾಗಿ ಬೆಂಗಳೂರಂಥ ಸಿಟಿಗೆ ಹೋಗಿ ಜೀವನ ಮಾಡುವಂಥ ಸಂದರ್ಭ. ಅಂಥ ಸಂದರ್ಭದೊಳಗೆ ಅಪ್ರಾಪ್ತ ಕೇವಲ 13ರಿಂದ 14 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಎಸಗಿರ್ತಕ್ಕಂತಹ ವಿಕೃತ ಕಾಮಿಗಳನ್ನು ಗಲ್ಲಿಗೆ ಏರಿಸಬೇಕಾಗಿ ಸರ್ಕಾರದಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಬಂಧುಗಳೇ, ಸರ್ಕಾರ ಇವತ್ತಿನ ಪರಿಸ್ಥಿತಿದೊಳಗೆ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದ್ರೆ, ರಾಜ್ಯದೊಳಗೆ ಒಂದು ಅನಾಗರಿಕರ ವರ್ತನೆಗೆ ಪ್ರಚೋದನೆ ಕೊಡುವಂಥ ಕೆಲಸ ಮಾಡ್ಲಾಗತ್ತದ. ತಮ್ಮ ಅಧಿಕಾರ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗ್ಬೇಕಂತಂದೊಬ್ರು, ನಾನು ಮುಖ್ಯಮಂತ್ರಿ ಆಗ್ತೀನಂತಂದು ಇನ್ನೊಬ್ರು, ತಮ್ಮ ಕುರ್ಚಿ ಕಚ್ಚಾಟದೊಳಗೆ ರಾಜ್ಯದೊಳಗೆ ಏನು ನಡೀತದ ಅನ್ನೋ ಬಗ್ಗೆ ನಿಗಾ ಕೊಡುವಲ್ಲಿ ಈ ಸರ್ಕಾರ ವಿಫಲ ಆಗ್ಯದ ತಂದು ಈ ಸಂದರ್ಭದೊಳಗೆ ಸರ್ಕಾರಕ್ಕೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಂಧುಗಳೇ, ಇನ್ನೊಂದೇನು ಹೇಳಬೇಕಪ್ಪ ಅಂತಂದ್ರೆ, ಬಡವ ಮತ್ತು ನಿರ್ಗತಿಕ ಈ ಹಿಂದುಳಿದ ಜನಾಂಗದ ಹುಡುಗಿ ಮೇಲೆ ಈ ರೀತಿ ಒಂದು ವಿಕೃತ ಕೃತ್ಯವೆಸಗಿದ ಕಾಮಾಂಧರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಅದಲ್ಲದೆ ಬಹಳ ಬಡ ಕುಟುಂಬದವರು ಇವರು, ಇವರಿಗೆ ಸರ್ಕಾರದ ಕಡೆಯಿಂದ ನ್ಯಾಯ ಕೊಡಿಸೋದಲ್ಲದೆ ಅವರಿಗೆ ಯಾವುದಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಈ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಷ್ಟು ಹೇಳಿ ನನ್ನ ಭಾಷಣಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ತಾವೇನು ಈ ಅನ್ಯಾಯದ ವಿರುದ್ಧ ಏನು ತಾವು ಮನವಿ ಕೊಟ್ಟಿದ್ದೀರಿ, ನಾನು ಪ್ರಾಮಾಣಿಕವಾಗಿ ಇವತ್ತೇ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೆ ತರಬಯಸ್ತೀನಿ. ಥ್ಯಾಂಕ್ ಯು. ಬಾಲಕಿ ಅರುಣ ಅವರಿಗೆ ರೇಪ್ ಮಾಡಿರ್ತಾರೆ, ಕೊಲೆ ಮಾಡಿರ್ತಾರೆ. ಅವರಿಗೆ ಮತ್ತ ಆ ಆರೋಪಿಗಳಿಗೆ ಗಲ್ಲಿ ಶಿಕ್ಷೆ ಆಗಬೇಕಂದು ನಮ್ಮ ಸಮಾಜದ ಬೇಡಿಕೆ. ಸುಭಾಷ್ ಶಿಂದೆ. ಇವತ್ತಿನ ದಿವಸ ಕುಮಾರಿ ಅರುಣ ಅವರಿಗೆ ಏನು ಅಪ್ರಾಪ್ತೆ ಕುಮಾರಿ ಮೇಲೆ ಅತ್ಯಾಚಾರ ಆಗ್ಯದಲ್ಲ, ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಬೇಕಪ್ಪ ಅಂದ್ರೆ ಈ ಜಸ್ಟ್ ಕರ್ಕೊಂಡು ಹೋಗಿ ಬರೀ ಶಿಕ್ಷೆ ಆಗಿ ಸೆಕ್ಷನ್ಗಳು ಹಾಕಿ
ಹೋಗಿ ಜೈಲ್ ಹಾಕಿರಲ್ಲ. 5 ವರ್ಷ ಆಗ್ತದ 10 ವರ್ಷ ಆಗ್ತದ ವಾಪಸ್ ಮತ್ತೆ ಹೊರಗೆ ಬರೋರೆ ಅವ್ರ ಜೀವನ ಮಾಡ್ಕೊಂಡು ತಿರುಗಾಡ್ತಾರೆ. ಬಟ್ ಆ ಹುಡುಗಿ ಆದಂತ ಅನ್ಯಾಯ ಯಾರಿಗೆ ಮತ್ತವ್ರು ಆಗ್ಬಾರ್ದಪ್ಪ ಅಂದ್ರ ಅಂತವ್ರನ್ನ ಗುಂಡಿಟ್ಕೊಳ್ಬೇಕು, ಅಥವಾ ಒಂದ್ 4 ಜನ ಸಾರ್ವಜನಿಕರಿಗೆ ತಂದು ಕೊಟ್ರ ಅದೇನನ್ನು ತೋರಿಸ್ತಾರ. ಮುಂದೆ ಈ ತರ ಯಾವುದೇ ತರ ಕೃತ್ಯ ಆಗ್ಬಾರ್ದು ಅಂತೇಳಿ ನಾ ಈ ಮೂಲಕ ಮನವಿ ಮಾಡ್ಕೊತೀನಿ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗ್ಯದ, ಕೊಲೆ ಆಗ್ಯದ. ಅದಕ್ಕೆ ನ್ಯಾಯ ಸಿಗಬೇಕಂತ ಹುಡುಗಿಗೆ ನ್ಯಾಯ ಸಿಗಬೇಕು. ಆ ಹುಡುಗಿ ನ್ಯಾಯ ಸಿಗಬೇಕಂತೇಳಿ ನಾವು ಮನವಿ ಕೊಡಕ್ ಬಂದಿವ್ರಿ. ಆ ಹುಡುಗಿ ಎಷ್ಟು ವರ್ಷದ ಹೆಣ್ಮಗಳು? 14 ವರ್ಷದ ಬಾಲಕಿ, 14 ವರ್ಷ ಬಾಲಕಿ ರೇಪ್ ಮಾಡಿ ವಿತ್ ಕೊಲೆ ಮಾಡಿದಾರ. ಆದಷ್ಟು ಬೇಗ ಅವ್ರಿಗೆ ಗಲ್ಲಿಗೇರಿಸಬೇಕು, ಅಷ್ಟ ಅವ್ರಿಗೆ ನ್ಯಾಯ ಸಿಗಬೇಕು. ತಮ್ಮ ಹೆಸರು? ದತ್ತು ಶಿಂದೆ. ಬ್ಯೂರೋ ರಿಪೋರ್ಟ್ ಉಮಾಶಂಕರ್ ಭಾರತ ವೈಭವ ನ್ಯೂಸ್ ಚಡಚಣ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.